ಹಾಯ್ ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಮಣಿಪುನೀತ್. ಯಾರೆಲ್ಲ ನನ್ನ ವೀಡಿಯೋ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತುಂಬ ದಿನವೇ ಆಗಿತ್ತು ನಾನು ವೀಡಿಯೋ ಹಾಕಿ. ತುಂಬ ಕೆಲಸಗಳಿತ್ತು, ಹಾಗಾಗಿ ನಾನು ಯಾವುದೇ ರೀತಿಯಾದಂಥ ಒಂದು ವೀಡಿಯೋಗಳನ್ನ ಹಾಕೋಕ್ಕಾಗಿರಲಿಲ್ಲ. ಇವಾಗ ಹಾಕ್ತಿದ್ದೀನಿ, ಬನ್ನಿ. ಇವಾಗ ಸೀಸನ್ ಆಗಿರೋದ್ರಿಂದ ಹಸಿ ತೊಗರಿಕಾಳು ಸಿಗುತ್ತೆ, ಹಾಗಾಗಿ ನಮ್ಮನೆ ಸೋರೆಕಾಯಿ ಇತ್ತು. ಹಸಿ ತೊಗರಿಕಾಳು ಮತ್ತು ಸೋರೆಕಾಯಿ ಹಾಕಿ ಬಸ್ಸಾಂಬಾರು ಮಾಡೋಣ ಅಂದ್ಕೊಂಡೆ. ಅದನ್ನು ಸ್ವಲ್ಪ ವೀಡಿಯೋ ಮಾಡಿ ಹಾಕ್ತಿದ್ದೀನಿ, ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಎಲ್ಲನೂ ಹೆಚ್ಚಿಟ್ಕೊಂಡಿದ್ದೀನಿ, ತೊಗರಿಕಾಯೆಲ್ಲ ಬಿಡಿಸಿ ಸೋರೆಕಾಯನ್ನ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಇದು ಮೆಣಸಿನ್ಕಾಯಿ ಮತ್ತು ಟೊಮೊಟೊ ಹಣ್ಣು ನಮ್ಮ ಗಿಡದಲ್ಲೇ ಬಿಟ್ಟಿರೋ ಅಂಥದ್ದು. ಬನ್ನಿ, ನಾನಿಲ್ಲಿ ಒಂದು ಪಾತ್ರೆಗೆ ನೀರಿಟ್ಟು ಅದು ನೀರು ಬಿಸಿ ಆದಮೇಲೆ ಏನು ಹೆಚ್ಚಿಟ್ಕೊಂಡಿದ್ದೆ ಸೋರೆಕಾಯಿ ಮತ್ತು ಹಸಿ ತೊಗರಿಕಾಳು ಇದನ್ನು ಹಾಕಿ ಬೇಯಲಿಕ್ಕಿಟ್ಟಿದ್ದೆ. ಹಾಗೆ ಮನೇಲಿದ್ದಂಥ ಎರಡು ಟೊಮೊಟೊ ಹಣ್ಣು ಹಾಕಿ ಗಿಡದಲ್ಲಿ ಬಿಟ್ಟಿರೋಂಥ ಟೊಮೊಟೊ ಹಣ್ಣನ್ನು ಕೂಡ ಹಾಕಿದೆ. ಇದು ನಾಟಿ ಟೊಮೊಟೊ ಹಣ್ಣು, ಸಣ್ಣ ಟೊಮೊಟೊ ಹಣ್ಣು, ಸಖತ್ತು ಹುಳಿ ಜಾಸ್ತಿ ಇರುತ್ತೆ ಇದು. ಇವಾಗ ಇಲ್ಲಿ ಇದನ್ನ ಬೇಯಲಿಕ್ಕಿಟ್ಟು ಸೈಡಲ್ಲಿ ಹಸಿರು ಮೆಣಸಿನ್ಕಾಯಿ ಮತ್ತು ಹೆಚ್ಕೊಂಡಿರೋಂಥ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹುರ್ಕೊಳ್ತಿದ್ದೀನಿ. ಜೊತೆಗೆ ಇದು ಲಾಸ್ಟಲ್ಲಿ ಸ್ವಲ್ಪ ಜೀರಿಗೆ ಮೆಣಸನ್ನು ಹಾಕಿ ಹುರ್ಕೋಬೇಕು. ಯಾವ ಸೀಸನಲ್ಲಿ ಏನೇನು ಸಿಗುತ್ತೆ ಅದನ್ನು ತಿನ್ನಬೇಕು, ಯಾಕಂದರೆ ಪ್ರಕೃತಿಲಿ ಏನೇನು ಸಿಗುತ್ತೋ ಅದೆಲ್ಲ ನಮ್ಮ ಒಂದು ಆರೋಗ್ಯಕ್ಕೆ ಒಳ್ಳೆಯದು ಅಂತಲೇ ಹೇಳ್ತಾರೆ. ಬನ್ನಿ, ಇವಾಗ ಇದಾಗಿದೆ, ಸ್ವಲ್ಪ ಬೇಯಬೇಕದು. ಹಾಗೆ ಇಲ್ಲಿ ಇದು ಕೂಡ ಆಯಿತು. ಎಣ್ಣೆ ಹಾಕ್ಕೊಂಡು ಕೂಡ ಹುರ್ಕೊತಾರೆ. ಬಸ್ಸಾಂಬಾರನ್ನ ಇನ್ನೂ ಒಂಥರನೂ ಮಾಡ್ಬೋದು, ಬೇರೆ ಥರನೂ ಕೂಡ ಬೇಯಿಸ್ಕೊಂಡು ಮಾಡ್ಬೋದು, ಈ ಥರ ಹುರ್ಕೊಂಡು ಮಾಡ್ಬೋದು. ಇವಾಗ ನೋಡಿ ಇದಾಗಿದೆ. ಲಾಸ್ಟಿಗೆ ಸ್ವಲ್ಪ ಜೀರಿಗೆ ಮತ್ತು ಮೆಣಸನ್ನು ಕೂಡ ಹಾಕ್ಕೊಂಡು ಹುರ್ಕೊತಿದ್ದೀನಿ. ಇವಾಗ ಇದಾಯಿತು ನೋಡಿ. ಇವಾಗ ಖಾರಕ್ಕೆ ಬೇಯಿಸ್ಕೊಂಡಿರೋಂಥ ಟೊಮೊಟೊ ಹಣ್ಣು ಮತ್ತು ಕಾಳು, ಹಸಿ ತೆಂಗಿನಕಾಯಿ ಮತ್ತು ಹುರ್ಕೊಂಡಿರೋಂಥ ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ ಮೆಣಸು, ಇಷ್ಟನ್ನು ನಾವೀಗ ರುಬ್ಕೊಂಬರಬೇಕು. ಹಾಗೆ ನಾನಿಲ್ಲಿ ಒಗ್ಗರಣೆಗೆ ಒಣಮೆಣಸಿನ್ಕಾಯಿ, ಹಸಿ ತೆಂಗಿನಕಾಯಿ, ಈರುಳ್ಳಿ ಮತ್ತು ಒಗ್ಗರಣೆಗೆ ಜಜ್ಕೊಂಡಿರೋಂಥ ಬೆಳ್ಳುಳ್ಳಿ, ಈರುಳ್ಳಿ, ಇಲ್ಲಿ ಕಾಳು ಬಸ್ತಿಟ್ಟಿದ್ದೀನಿ. ನೀರು ಮತ್ತು ಬೇಯಿಸ್ಕೊಂಡಿರೋ ಕಾಳನ್ನ ಸಪ್ರೇಟ್ ಮಾಡಿ ಇಟ್ಟಿದ್ದೀನಿ. ಬನ್ನಿ, ಇವಾಗ ಇದನ್ನು ರುಬ್ಕೊಂಬರೋಣ. ಇವಾಗ ಇದಾಯಿತು, ಬನ್ನಿ ಒಗ್ಗರಣೆ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ಪಾತ್ರೆಗೆ ನಾನು 2 ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ ಮತ್ತು ಜಜ್ಕೊಂಡಿರೋಂಥ ಬೆಳ್ಳುಳ್ಳಿ, ಈರುಳ್ಳಿನೂ ಹಾಕಿ ಸ್ವಲ್ಪ ಬಾಡಿಸ್ಕೊತಿದ್ದೀನಿ. ಹಾಗೆ ಸ್ವಲ್ಪ ಒಣಮೆಣಸಿನ್ಕಾಯಿ. ಇವಾಗ ಇದಾಗಿದೆ. ರುಬ್ಕೊಂಡಿರೋಂಥ ಮಸಾಲೆನ ಇದಕ್ಕೆ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಸಾಕಿವಾಗ ಇಷ್ಟಾಗಿದೆ. ಇವಾಗ ನಾವು ಬಸ್ಕೊಂಡಿರೋಂಥ ನೀರು ಮತ್ತು ಕಾಳನ್ನ ಸಪ್ರೇಟ್ ಮಾಡಿದ್ವಲ್ಲ, ಆ ನೀರನ್ನ ಹಾಕ್ಕೋಬೇಕು. ಹಾಗೆ ಮಿಕ್ಸಿ ಜಾರನ್ನ ಸ್ವಲ್ಪ ತೊಳ್ಕೊಂಡು ಅದರಲ್ಲಿರೋ ನೀರನ್ನು ಕೂಡ ಇದಕ್ಕೆ ಸೇರಿಸ್ಕೊಬೇಕು. ಸಾಂಬಾರಿಗೆ ನಿಮಗೆ ಹೇಗೆ ಬೇಕು ನೀರು ಅಷ್ಟಕ್ಕೆ ಅಳತೆ ನೋಡ್ಕೊಂಡು ನೀರು ಹಾಕ್ಕೊಳ್ಳಿ. ಸಾಂಬಾರು ಮಾತ್ರ ಸೂಪರಾಗಿತ್ತು. ಬನ್ನಿ, ಇವಾಗ ಇದು ಮುಚ್ಚಿಟ್ಬಿಟ್ಟು ಮತ್ತು ಕಾಳನ್ನು ಮತ್ತು ಈ ಸೋರೆಕಾಯಿ ಏನು ಬೇಯಿಸ್ಕೊಂಡಿದ್ದೋ ಅದನ್ನು ಒಗ್ಗರಣೆ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಮತ್ತು ಒಣಮೆಣಸಿನ್ಕಾಯಿ, ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನಂತರ ಬೇಯಿಸ್ಕೊಂಡಿರೋಂಥ ಕಾಳು ಮತ್ತು ಸೋರೆಕಾಯಿನೂ ಕೂಡ
ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹೊತ್ತು. ಜಾಸ್ತಿ ಏನು ಬೇಡ, ಯಾಕಂದರೆ ಮೊದಲೇ ಬೇಯಿಸ್ಕೊಂಡಿದ್ದೀವಿ ಉಪ್ಪು ಹಾಕ್ಕೊಂಡು, ಹಾಗಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇಲ್ಲಿ ಸಾಂಬಾರು ಕೂಡ ರೆಡಿ ಆಯಿತು. ರುಚಿ ನೋಡಿಕೊಂಡು, ಯಾಕಂದರೆ ನಾವು ಮೊದಲೇ ಉಪ್ಪು ಹಾಕ್ಕೊಂಡಿದ್ವಲ್ಲ, ಹಾಗಾಗಿ ರುಚಿ ನೋಡಿಕೊಂಡು ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೋಬೇಕಷ್ಟೆ. ಇವಾಗ ಇದು ರೆಡಿ ಆಯಿತು. ಹಸಿ ತೆಂಗಿನಕಾಯಿ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ನಮ್ಮ ಸಾಂಬಾರು ಪಲ್ಯ ರೆಡಿ. ಬನ್ನಿ ಮುದ್ದೆ ಜೊತೆ ಊಟ ಮಾಡೋಣ. ನೋಡಿದ್ರಲ್ವ, ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.